ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ರು ಯಾವ ರೀತಿಗೆ ವೈಟ್ ಟಾಪಿಂಗ್ ನಡೀತಾ ಇದೆ ಅಂತೇಳಿ. ಈಗ ಈ ರೋಡ್ ಕ್ಲೋಸ್ ಆಗಿರೋದ್ರಿಂದ ಯಾರಿಗೆಲ್ಲ ಕಿರಿಕಿರಿ ಆಗುತ್ತೆ ಅಂತೇಳಿ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋದಾದ್ರೆ ಈ ಕೆನ್ಸಿಂಗ್ಟನ್ ಜಂಕ್ಷನ್ ರಸ್ತೆ ಈಗ ಬಂದ್ ಆಗಿದೆ. ಅಲ್ಲಿ ವೈಟ್ ಟಾಪಿಂಗ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹಾಗಾಗಿ ಶಿವಾಜಿನಗರ, ಕೋಲ್ಸ್ ಪಾರ್ಕ್, ಫ್ರೇಜರ್ ಟೌನ್ ಜೊತೆಗೆ ಕಮರ್ಷಿಯಲ್ ಸ್ಟ್ರೀಟ್, ಇಂದಿರಾನಗರ, KR ಪುರಂ, ಬೈಯಪ್ಪನಹಳ್ಳಿ, ರಾಮಮೂರ್ತಿ ನಗರಕ್ಕೆ ಸಂಪರ್ಕ ಮಾಡುವಂಥ ಏನು ಈ ಒಂದು ರಸ್ತೆ ಇತ್ತು. ಈಗ ಈ ರಸ್ತೆಯನ್ನು ಅನುಸರಿಸೋರು, ಈ ರಸ್ತೆಯಲ್ಲಿ ಹೋಗೋರು ಇನ್ನು ಮುಂದೆ ಪರ್ಯಾಯ ಮಾರ್ಗವಾಗಿ ಹೋಗಬೇಕಾಗತ್ತೆ. ಪರ್ಯಾಯ ಮಾರ್ಗ ಯಾವುದು ಅಂತ ಕೂಡ ಹೇಳ್ತೀನಿ. ಆದರೆ ಇವರಿಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಬದಲಿ ಮಾರ್ಗವನ್ನು ಬಳಸ್ಕೊಂಡು ಹೋದರೆ ಈಗ ನೀವು 3-4 ಕಿಲೋಮೀಟರ್ ರೌಂಡ್ ಹಾಕ್ಕೊಂಡೇ ಹೋಗಬೇಕು, ಅನಿವಾರ್ಯತೆ ಇದೆ, ಏನು ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ವೈಟ್ ಟಾಪಿಂಗ್ ಹಾಕ್ತಿದ್ದಾರೆ, ರೋಡ್ ಕ್ಲೋಸ್ ಮಾಡಿದ್ದಾರೆ. ಇವತ್ತಿನಿಂದ ಮುಂದಿನ 1.5 ತಿಂಗಳ ಕಾಲ ಈ ರೋಡ್ ಕ್ಲೋಸ್ ಆಗಿರುತ್ತೆ. ಯಾಕೆಂದರೆ ಈ ರಸ್ತೆಯಲ್ಲಿ ಕಾಮಗಾರಿ ನಡೀತಾ ಇರುತ್ತೆ, ವೈಟ್ ಟಾಪಿಂಗ್. ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಿ, ನಮಗೆ ತೊಂದರೆ ಆಗುತ್ತೆ ಅಂತೇಳಿ ಈಗ ನಾನು ಹೇಳಿದ್ನಲ್ಲ, ಇಷ್ಟು ಏರಿಯಾದ ಜನರು ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತಿದ್ದಾರೆ. ನೋಡಿ, ಪರ್ಯಾಯ ಮಾರ್ಗ ಏನು ಅಂತೇಳಿ ನಾನು ಕರೆಕ್ಟಾಗಿ ಹೇಳೋದಾದರೆ, ಸಫೀನಾ ಪ್ಲಾಜಾದಿಂದ ಈ ಕಮರ್ಷಿಯಲ್ ಸ್ಟ್ರೀಟ್ ಕಡೆಗೆ ಹೋಗುವ ಎಲ್ಲ ವಾಹನಗಳು ಕೂಡ ಇನ್ನು ಮುಂದೆ ಇನ್ಫ್ಯಾಂಟ್ರಿ ರೋಡ್ನಲ್ಲಿ ಸಾಗಿ ಲೇಡಿ ಕರ್ಜನ್ ಜಂಕ್ಷನಲ್ಲಿ ರೈಟ್ ಟರ್ನ್ ತಗೋಬೇಕು. ಇನ್ನು ಕಾಮರಾಜ ರಸ್ತೆಯಲ್ಲಿ ಎಡ ತಿರುವನ್ನು ತಗೊಂಡ್ರೆ, ಅಲ್ಲಿ ಕರ್ಜನ್ ರಸ್ತೆಯಲ್ಲಿ ಎಡಕ್ಕೆ ತಿರುವನ್ನು ತಗೊಂಡಾಗ ಕಬ್ಬನ್ ರೋಡ್ ಸಿಗುತ್ತೆ. KR ರಸ್ತೆ ಮಾರ್ಗವಾಗಿ ನೀವು ಹೋಗಿ ಕಬ್ಬನ್ ರಸ್ತೆ ಜಂಕ್ಷನಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಕಡೆ ಹೋಗ್ಬೋದು. ಕಮರ್ಷಿಯಲ್ ಸ್ಟ್ರೀಟ್ ಕಡೆ ಏನಾದರೂ ಹೋಗಬೇಕು ಅಂತಂದರೆ, ಇನ್ನು ಈ ಗಾರ್ಡ್ ರಸ್ತೆ ಇದೆಯಲ್ಲ, ಮೇನ್ ಗಾರ್ಡ್ ರಸ್ತೆ, ಅಲ್ಲಿಂದ ಸಫೀನಾ ಪ್ಲಾಜಾ ಜಂಕ್ಷನಿಂದ ಕಮರ್ಷಿಯಲ್ ಸ್ಟ್ರೀಟ್ ಕಡೆಗೆ ಹೋಗುವ ಎಲ್ಲ ವಾಹನಗಳು ಕೂಡ ಕಬ್ಬನ್ ರಸ್ತೆಯಲ್ಲಿ ಸಾಗ್ಬೋದು ಅಂತ ಹೇಳಲಾಗ್ತಾ ಇದೆ. KR ರಸ್ತೆ ಮತ್ತು ಕಬ್ಬನ್ ರಸ್ತೆ ಜಂಕ್ಷನಲ್ಲಿ ನೀವು ಲೆಫ್ಟ್ ಟರ್ನ್ ತಗೊಂಡಾಗ ಕಾಮರಾಜ ರೋಡ್ ಮೂಲಕ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ಬೋದು. ತುಂಬ ಜನ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗುವಂಥವ್ರು ಇರ್ತಾರೆ. ಹಾಗಾಗಿ ಅವ್ರಿಗೆ ಈ ಮಾರ್ಗವನ್ನು, ಈ ಪರ್ಯಾಯ ಮಾರ್ಗವನ್ನು ಅನುಸರಿಸಿದ್ರೆ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ರು ಯಾವ ರೀತಿಗೆ ವೈಟ್ ಟಾಪಿಂಗ್ ನಡೀತಾ ಇದೆ ಅಂತೇಳಿ. ಈಗ ಈ ರೋಡ್ ಕ್ಲೋಸ್ ಆಗಿರೋದ್ರಿಂದ ಯಾರಿಗೆಲ್ಲ ಕಿರಿಕಿರಿ ಆಗುತ್ತೆ ಅಂತೇಳಿ ನಾವು ಕ್ವಿಕ್ಕಾಗಿ ನೋಡ್ತಾ ಹೋಗೋದಾದ್ರೆ, ಈ ಕೆನ್ಸಿಂಗ್ಟನ್ ಜಂಕ್ಷನ್ ರಸ್ತೆ ಈಗ ಬಂದ್ ಆಗಿದೆ. ಅಲ್ಲಿ ವೈಟ್ ಟಾಪಿಂಗ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹಾಗಾಗಿ ಶಿವಾಜಿನಗರ, ಕೋಲ್ಸ್ ಪಾರ್ಕ್, ಫ್ರೇಜರ್ ಟೌನ್ ಜೊತೆಗೆ ಕಮರ್ಷಿಯಲ್ ಸ್ಟ್ರೀಟ್, ಇಂದಿರಾನಗರ, KR ಪುರಂ, ಬೈಯಪ್ಪನಹಳ್ಳಿ, ರಾಮಮೂರ್ತಿ ನಗರಕ್ಕೆ ಸಂಪರ್ಕ ಮಾಡುವಂಥ ಏನು ಈ ಒಂದು ರಸ್ತೆ ಇತ್ತು. ಈಗ ಈ ರಸ್ತೆಯನ್ನು ಅನುಸರಿಸೋರು, ಈ ರಸ್ತೆಯಲ್ಲಿ ಹೋಗೋರು ಇನ್ನು ಮುಂದೆ ಪರ್ಯಾಯ ಮಾರ್ಗವಾಗಿ ಹೋಗಬೇಕಾಗತ್ತೆ. ಪರ್ಯಾಯ ಮಾರ್ಗ ಯಾವುದು ಅಂತ ಕೂಡ ಹೇಳ್ತೀನಿ. ಆದರೆ ಇವರಿಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಬದಲಿ ಮಾರ್ಗವನ್ನು ಬಳಸ್ಕೊಂಡು ಹೋದರೆ ಈಗ ನೀವು 3-4 ಕಿಲೋಮೀಟರ್ ರೌಂಡ್ ಹಾಕ್ಕೊಂಡೇ ಹೋಗಬೇಕು, ಅನಿವಾರ್ಯತೆ ಇದೆ, ಏನು ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ವೈಟ್ ಟಾಪಿಂಗ್ ಹಾಕ್ತಿದ್ದಾರೆ, ರೋಡ್ ಕ್ಲೋಸ್ ಮಾಡಿದ್ದಾರೆ. ಇವತ್ತಿನಿಂದ ಮುಂದಿನ 1.5 ತಿಂಗಳ ಕಾಲ ಈ ರೋಡ್ ಕ್ಲೋಸ್ ಆಗಿರುತ್ತೆ. ಯಾಕೆಂದರೆ ಈ ರಸ್ತೆಯಲ್ಲಿ ಕಾಮಗಾರಿ ನಡೀತಾ ಇರುತ್ತೆ, ವೈಟ್ ಟಾಪಿಂಗ್. ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಿ, ನಮಗೆ ತೊಂದರೆ ಆಗುತ್ತೆ ಅಂತೇಳಿ ಈಗ ನಾನು ಹೇಳಿದ್ನಲ್ಲ, ಇಷ್ಟು ಏರಿಯಾದ ಜನರು ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತಿದ್ದಾರೆ. ನೋಡಿ, ಪರ್ಯಾಯ ಮಾರ್ಗ ಏನು ಅಂತೇಳಿ ನಾನು ಕರೆಕ್ಟಾಗಿ ಹೇಳೋದಾದರೆ, ಸಫೀನಾ ಪ್ಲಾಜಾದಿಂದ ಈ ಕಮರ್ಷಿಯಲ್ ಸ್ಟ್ರೀಟ್ ಕಡೆಗೆ ಹೋಗುವ ಎಲ್ಲ ವಾಹನಗಳು ಕೂಡ ಇನ್ನು ಮುಂದೆ ಇನ್ಫ್ಯಾಂಟ್ರಿ ರೋಡ್ನಲ್ಲಿ ಸಾಗಿ ಲೇಡಿ ಕರ್ಜನ್ ಜಂಕ್ಷನಲ್ಲಿ ರೈಟ್ ಟರ್ನ್ ತಗೋಬೇಕು. ಇನ್ನು ಕಾಮರಾಜ ರಸ್ತೆಯಲ್ಲಿ ಎಡ ತಿರುವನ್ನು ತಗೊಂಡ್ರೆ, ಅಲ್ಲಿ ಕರ್ಜನ್ ರಸ್ತೆಯಲ್ಲಿ ಎಡಕ್ಕೆ ತಿರುವನ್ನು ತಗೊಂಡಾಗ ಕಬ್ಬನ್ ರೋಡ್ ಸಿಗುತ್ತೆ. KR ರಸ್ತೆ ಮಾರ್ಗವಾಗಿ ನೀವು ಹೋಗಿ ಕಬ್ಬನ್ ರಸ್ತೆ ಜಂಕ್ಷನಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಕಡೆ ಹೋಗ್ಬೋದು, ಕಮರ್ಷಿಯಲ್ ಸ್ಟ್ರೀಟ್ ಕಡೆ ಏನಾದರೂ ಹೋಗಬೇಕು ಅಂತಂದರೆ. ಇನ್ನು ಈ ಗಾರ್ಡ್ ರಸ್ತೆ ಇದೆಯಲ್ಲ, ಮೇನ್ ಗಾರ್ಡ್ ರಸ್ತೆ, ಅಲ್ಲಿಂದ ಸಫೀನಾ ಪ್ಲಾಜಾ ಜಂಕ್ಷನಿಂದ ಕಮರ್ಷಿಯಲ್ ಸ್ಟ್ರೀಟ್ ಕಡೆಗೆ ಹೋಗುವ ಎಲ್ಲ ವಾಹನಗಳು ಕೂಡ ಕಬ್ಬನ್ ರಸ್ತೆಯಲ್ಲಿ ಸಾಗ್ಬೋದು ಅಂತ ಹೇಳಲಾಗ್ತಾ ಇದೆ. KR ರಸ್ತೆ ಮತ್ತು ಕಬ್ಬನ್ ರಸ್ತೆ ಜಂಕ್ಷನಲ್ಲಿ ನೀವು ಲೆಫ್ಟ್ ಟರ್ನ್ ತಗೊಂಡಾಗ ಕಾಮರಾಜ ರೋಡ್ ಮೂಲಕ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ಬೋದು. ತುಂಬ ಜನ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗುವಂಥವ್ರು ಇರ್ತಾರೆ. ಹಾಗಾಗಿ ಅವ್ರಿಗೆ ಈ ಮಾರ್ಗವನ್ನು, ಈ ಪರ್ಯಾಯ ಮಾರ್ಗವನ್ನು ಅನುಸರಿಸಿದ್ರೆ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ರು ಯಾವ ರೀತಿಗೆ ವೈಟ್ ಟಾಪಿಂಗ್ ನಡೀತಾ ಇದೆ ಅಂತೇಳಿ. ಈಗ ಈ ರೋಡ್ ಕ್ಲೋಸ್ ಆಗಿರೋದ್ರಿಂದ ಯಾರಿಗೆಲ್ಲ ಕಿರಿಕಿರಿ ಆಗುತ್ತೆ ಅಂತೇಳಿ ನಾವು ಕ್ವಿಕ್ಕಾಗಿ ನೋಡ್ತಾ ಹೋಗೋದಾದ್ರೆ, ಈ ಕೆನ್ಸಿಂಗ್ಟನ್ ಜಂಕ್ಷನ್ ರಸ್ತೆ ಈಗ ಬಂದ್ ಆಗಿದೆ. ಅಲ್ಲಿ ವೈಟ್ ಟಾಪಿಂಗ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹಾಗಾಗಿ ಶಿವಾಜಿನಗರ, ಕೋಲ್ಸ್ ಪಾರ್ಕ್, ಫ್ರೇಜರ್ ಟೌನ್ ಜೊತೆಗೆ ಕಮರ್ಷಿಯಲ್ ಸ್ಟ್ರೀಟ್, ಇಂದಿರಾನಗರ, KR ಪುರಂ, ಬೈಯಪ್ಪನಹಳ್ಳಿ, ರಾಮಮೂರ್ತಿ ನಗರಕ್ಕೆ ಸಂಪರ್ಕ ಮಾಡುವಂಥ ಏನು ಈ ಒಂದು ರಸ್ತೆ ಇತ್ತು. ಈಗ ಈ ರಸ್ತೆಯನ್ನು ಅನುಸರಿಸೋರು, ಈ ರಸ್ತೆಯಲ್ಲಿ ಹೋಗೋರು ಇನ್ನು ಮುಂದೆ ಪರ್ಯಾಯ ಮಾರ್ಗವಾಗಿ ಹೋಗಬೇಕಾಗತ್ತೆ. ಪರ್ಯಾಯ ಮಾರ್ಗ ಯಾವುದು ಅಂತ ಕೂಡ ಹೇಳ್ತೀನಿ. ಆದರೆ ಇವರಿಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಬದಲಿ ಮಾರ್ಗವನ್ನು ಬಳಸ್ಕೊಂಡು ಹೋದರೆ ಈಗ ನೀವು 3-4 ಕಿಲೋಮೀಟರ್ ರೌಂಡ್ ಹಾಕ್ಕೊಂಡೇ ಹೋಗಬೇಕು, ಅನಿವಾರ್ಯತೆ ಇದೆ, ಏನು ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ವೈಟ್ ಟಾಪಿಂಗ್ ಹಾಕ್ತಿದ್ದಾರೆ, ರೋಡ್ ಕ್ಲೋಸ್ ಮಾಡಿದ್ದಾರೆ. ಇವತ್ತಿನಿಂದ ಮುಂದಿನ 1.5 ತಿಂಗಳ ಕಾಲ
ಈ ರೋಡ್ ಕ್ಲೋಸ್ ಆಗಿರುತ್ತೆ. ಯಾಕೆಂದರೆ ಈ ರಸ್ತೆಯಲ್ಲಿ ಕಾಮಗಾರಿ ನಡೀತಾ ಇರುತ್ತೆ, ವೈಟ್ ಟಾಪಿಂಗ್. ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಿ, ನಮಗೆ ತೊಂದರೆ ಆಗುತ್ತೆ ಅಂತೇಳಿ ಈಗ ನಾನು ಹೇಳಿದ್ನಲ್ಲ, ಇಷ್ಟು ಏರಿಯಾದ ಜನರು ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತಿದ್ದಾರೆ. ನೋಡಿ, ಪರ್ಯಾಯ ಮಾರ್ಗ ಏನು ಅಂತೇಳಿ ನಾನು ಕರೆಕ್ಟಾಗಿ ಹೇಳೋದಾದರೆ, ಸಫೀನಾ ಪ್ಲಾಜಾದಿಂದ ಈ ಕಮರ್ಷಿಯಲ್ ಸ್ಟ್ರೀಟ್ ಕಡೆಗೆ ಹೋಗುವ ಎಲ್ಲ ವಾಹನಗಳು ಕೂಡ ಇನ್ನು ಮುಂದೆ ಇನ್ಫ್ಯಾಂಟ್ರಿ ರೋಡ್ನಲ್ಲಿ ಸಾಗಿ ಲೇಡಿ ಕರ್ಜನ್ ಜಂಕ್ಷನಲ್ಲಿ ರೈಟ್ ಟರ್ನ್ ತಗೋಬೇಕು. ಇನ್ನು ಕಾಮರಾಜ ರಸ್ತೆಯಲ್ಲಿ ಎಡ ತಿರುವನ್ನು ತಗೊಂಡ್ರೆ, ಅಲ್ಲಿ ಕರ್ಜನ್ ರಸ್ತೆಯಲ್ಲಿ ಎಡಕ್ಕೆ ತಿರುವನ್ನು ತಗೊಂಡಾಗ ಕಬ್ಬನ್ ರೋಡ್ ಸಿಗುತ್ತೆ. KR ರಸ್ತೆ ಮಾರ್ಗವಾಗಿ ನೀವು ಹೋಗಿ ಕಬ್ಬನ್ ರಸ್ತೆ ಜಂಕ್ಷನಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಕಡೆ ಹೋಗ್ಬೋದು. ಕಮರ್ಷಿಯಲ್ ಸ್ಟ್ರೀಟ್ ಕಡೆ ಏನಾದರೂ ಹೋಗಬೇಕು ಅಂತಂದರೆ, ಇನ್ನು ಈ ಗಾರ್ಡ್ ರಸ್ತೆ ಇದೆಯಲ್ಲ, ಮೇನ್ ಗಾರ್ಡ್ ರಸ್ತೆ, ಅಲ್ಲಿಂದ ಸಫೀನಾ ಪ್ಲಾಜಾ ಜಂಕ್ಷನಿಂದ ಕಮರ್ಷಿಯಲ್ ಸ್ಟ್ರೀಟ್ ಕಡೆಗೆ ಹೋಗುವ ಎಲ್ಲ ವಾಹನಗಳು ಕೂಡ ಕಬ್ಬನ್ ರಸ್ತೆಯಲ್ಲಿ ಸಾಗ್ಬೋದು ಅಂತ ಹೇಳಲಾಗ್ತಾ ಇದೆ. KR ರಸ್ತೆ ಮತ್ತು ಕಬ್ಬನ್ ರಸ್ತೆ ಜಂಕ್ಷನಲ್ಲಿ ನೀವು ಲೆಫ್ಟ್ ಟರ್ನ್ ತೊಗೊಂಡಾಗ ಕಾಮರಾಜ ರೋಡ್ ಮೂಲಕ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ಬೋದು. ತುಂಬ ಜನ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗುವಂಥವ್ರು ಇರ್ತಾರೆ. ಹಾಗಾಗಿ ಅವ್ರಿಗೆ ಈ ಮಾರ್ಗವನ್ನು, ಈ ಪರ್ಯಾಯ ಮಾರ್ಗವನ್ನು ಅನುಸರಿಸಿದ್ರೆ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ರು ಯಾವ ರೀತಿಗೆ ವೈಟ್ ಟಾಪಿಂಗ್ ನಡೀತಾ ಇದೆ ಅಂತೇಳಿ. ಈಗ ಈ ರೋಡ್ ಕ್ಲೋಸ್ ಆಗಿರೋದ್ರಿಂದ ಯಾರಿಗೆಲ್ಲ ಕಿರಿಕಿರಿ ಆಗುತ್ತೆ ಅಂತೇಳಿ ನಾವು ಕ್ವಿಕ್ಕಾಗಿ ನೋಡ್ತಾ ಹೋಗೋದಾದರೆ, ಈ ಕೆನ್ಸಿಂಗ್ಟನ್ ಜಂಕ್ಷನ್ ರಸ್ತೆಗೆ ಬಂದ್ ಆಗಿದೆ, ಅಲ್ಲಿ ವೈಟ್ ಟಾಪಿಂಗ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ. ಹಾಗಾಗಿ ಶಿವಾಜಿನಗರ, ಕೋಲ್ಸ್ ಪಾರ್ಕ್, ಫ್ರೇಜರ್ ಟೌನ್, ಜೊತೆಗೆ ಕಮರ್ಷಿಯಲ್ ಸ್ಟ್ರೀಟ್, ಇಂದಿರಾನಗರ, KR ಪುರಂ, ಬೈಯಪ್ಪನಹಳ್ಳಿ, ರಾಮಮೂರ್ತಿ ನಗರಕ್ಕೆ ಸಂಪರ್ಕ ಮಾಡುವಂಥ ಏನು ಈ ಒಂದು ರಸ್ತೆ ಇತ್ತು, ಈಗ ಈ ರಸ್ತೆಯನ್ನು ಅನುಸರಿಸೋರು, ಈ ರಸ್ತೆಯಲ್ಲಿ ಹೋಗೋರು ಇನ್ನು ಮುಂದೆ ಪರ್ಯಾಯ ಮಾರ್ಗವಾಗಿ ಹೋಗಬೇಕಾಗತ್ತೆ. ಪರ್ಯಾಯ ಮಾರ್ಗ ಯಾವುದು ಅಂತ ಕೂಡ ಹೇಳ್ತೀನಿ. ಆದರೆ ಇವರಿಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಬದಲಿ ಮಾರ್ಗವನ್ನು ಬಳಸ್ಕೊಂಡು ಹೋದರೆ ಈಗ ನೀವು 3-4 ಕಿಲೋಮೀಟರ್ ರೌಂಡ್ ಹಾಕ್ಕೊಂಡೇ ಹೋಗಬೇಕು, ಅನಿವಾರ್ಯತೆ ಇದೆ, ಏನು ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ವೈಟ್ ಟಾಪಿಂಗ್ ಹಾಕ್ತಿದ್ದಾರೆ, ರೋಡ್ ಕ್ಲೋಸ್ ಮಾಡಿದ್ದಾರೆ. ಇವತ್ತಿನಿಂದ ಮುಂದಿನ 1.5 ತಿಂಗಳ ಕಾಲ ಈ ರೋಡ್ ಕ್ಲೋಸ್ ಆಗಿರುತ್ತೆ. ಯಾಕೆಂದರೆ ಈ ರಸ್ತೆಯಲ್ಲಿ ಕಾಮಗಾರಿ ನಡೀತಾ ಇರುತ್ತೆ, ವೈಟ್ ಟಾಪಿಂಗ್. ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಿ, ನಮಗೆ ತೊಂದರೆ ಆಗುತ್ತೆ ಅಂತೇಳಿ ಈಗ ನಾನು ಹೇಳಿದ್ನಲ್ಲ, ಇಷ್ಟು ಏರಿಯಾದ ಜನರು ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತಿದ್ದಾರೆ. ನೋಡಿ, ಪರ್ಯಾಯ ಮಾರ್ಗ ಏನು ಅಂತೇಳಿ ನಾನು ಕರೆಕ್ಟಾಗಿ ಹೇಳೋದಾದರೆ, ಸಫೀನಾ ಪ್ಲಾಜಾದಿಂದ ಈ ಕಮರ್ಷಿಯಲ್ ಸ್ಟ್ರೀಟ್ ಕಡೆಗೆ ಹೋಗುವ ಎಲ್ಲ ವಾಹನಗಳು ಕೂಡ ಇನ್ನು ಮುಂದೆ ಇನ್ಫ್ಯಾಂಟ್ರಿ ರೋಡ್ನಲ್ಲಿ ಸಾಗಿ ಲೇಡಿ ಕರ್ಜನ್ ಜಂಕ್ಷನಲ್ಲಿ ರೈಟ್ ಟರ್ನ್ ತಗೋಬೇಕು. ಇನ್ನು ಕಾಮರಾಜ ರಸ್ತೆಯಲ್ಲಿ ಎಡ ತಿರುವನ್ನು ತಗೊಂಡ್ರೆ, ಅಲ್ಲಿ ಕರ್ಜನ್ ರಸ್ತೆಯಲ್ಲಿ ಎಡಕ್ಕೆ ತಿರುವನ್ನು ತಗೊಂಡಾಗ ಕಬ್ಬನ್ ರೋಡ್ ಸಿಗುತ್ತೆ. KR ರಸ್ತೆ ಮಾರ್ಗವಾಗಿ ನೀವು ಹೋಗಿ ಕಬ್ಬನ್ ರಸ್ತೆ ಜಂಕ್ಷನಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಕಡೆ ಹೋಗ್ಬೋದು. ಕಮರ್ಷಿಯಲ್ ಸ್ಟ್ರೀಟ್ ಕಡೆ ಏನಾದರೂ ಹೋಗಬೇಕು ಅಂತಂದರೆ, ಇನ್ನು ಈ ಗಾರ್ಡ್ ರಸ್ತೆ ಇದೆಯಲ್ಲ, ಮೇನ್ ಗಾರ್ಡ್ ರಸ್ತೆ, ಅಲ್ಲಿಂದ ಸಫೀನಾ ಪ್ಲಾಜಾ ಜಂಕ್ಷನಿಂದ ಕಮರ್ಷಿಯಲ್ ಸ್ಟ್ರೀಟ್ ಕಡೆಗೆ ಹೋಗುವ ಎಲ್ಲ ವಾಹನಗಳು ಕೂಡ ಕಬ್ಬನ್ ರಸ್ತೆಯಲ್ಲಿ ಸಾಗ್ಬೋದು ಅಂತ ಹೇಳಲಾಗ್ತಾ ಇದೆ. KR ರಸ್ತೆ ಮತ್ತು ಕಬ್ಬನ್ ರಸ್ತೆ ಜಂಕ್ಷನಲ್ಲಿ ನೀವು ಲೆಫ್ಟ್ ಟರ್ನ್ ತೊಗೊಂಡಾಗ ಕಾಮರಾಜ ರೋಡ್ ಮೂಲಕ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ಬೋದು. ತುಂಬ ಜನ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗುವಂಥವ್ರು ಇರ್ತಾರೆ. ಹಾಗಾಗಿ ಅವ್ರಿಗೆ ಈ ಮಾರ್ಗವನ್ನು, ಈ ಪರ್ಯಾಯ ಮಾರ್ಗವನ್ನು ಅನುಸರಿಸಿದ್ರೆ